ಇದು ಸಿದ್ಧವಾದ ಮೇಲೆ ಇದಕ್ಕೆ ನಾವು 1 ಟೀ ಸ್ಪೂನ್ ಅಷ್ಟು ಅಳವಿಯನ್ನು ಹಾಕ್ಕೊಳ್ಬೇಕು. ಅಳವಿ ನಾನು ಮೊದಲೇ ನನ್ನ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ಇದು ಸ್ವಲ್ಪ ದೇಹಕ್ಕೆ ಉಷ್ಣತೆಯನ್ನು ತಂದುಕೊಡುತ್ತೆ. ಸೊ ಇದು ಬಿಸಿ ಇರುವಾಗಲೇ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಇದನ್ನು ಕಲಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆಯೇ ಇದನ್ನು ನಾವು ಒಂದು 10 ರಿಂದ 15 ನಿಮಿಷ ಹಾಗೆ ಇಡಬೇಕು. ಆ ಅಳವಿ ಸ್ವಲ್ಪ ಅಳ್ಕೊಳ್ಳುತ್ತೆ ಮತ್ತು ಅದು ದಪ್ಪ ಆಗುತ್ತೆ. ಅದಾದಮೇಲೆ ಇದನ್ನು ನೀವು ಬಿಸಿ ಬಿಸಿಯಾಗಿ ಕುಡಿಬೇಕಾಗತ್ತೆ. ಮತ್ತು ಅಳವಿ ಬಾಯಲ್ಲಿ ಬಂದಾಗ ಅದನ್ನು ಕಚ್ಚಿ ತಿನ್ನುವಂಥ ಅಭ್ಯಾಸ ರೂಢಿ ಮಾಡಿಕೊಂಡ್ರೆ ಇನ್ನೂ ಉತ್ತಮ ಅಂಥೇಳಿ ಹೇಳ್ಬೋದು. ಈ ಏನು ಲಕ್ವ ಆಗಿರುತ್ತೆ, ಈ ಪ್ಯಾರಲೈಸಿಸ್ ಅನ್ನೋ ಒಂದು ಏನು ಸಮಸ್ಯೆ ಆದಾಗ ಇದನ್ನು ಕುಡಿಯೋದ್ರಿಂದ ಬಾಡಿಯಲ್ಲಿ ಉಷ್ಣತೆಯನ್ನು ತರುತ್ತೆ. ಮತ್ತು ಅದಲ್ಲದೆ ಎಲ್ಲಿ ಈ ಮಸಲ್ಸ್ ಅನ್ನು ಹಿಡ್ಕೊಂಡಿರುತ್ತೆ, ನರಗಳು ಹಿಡ್ಕೊಂಡಿರ್ತವೆ, ಅವನ್ನ ಸಡಿಲತೆಗೊಂಡು ಮತ್ತು ನಿಮ್ಮ ಕೈ ಮೂಮೆಂಟ್ಸ್ಗಳು ಅಥವಾ ಕಾಲು ಮೂಮೆಂಟ್ಗಳು ಏನಿರುತ್ತೆ ಇದು ತುಂಬ ಸರಳವಾಗಿ ಮಾಡುವಂಥ ಕೆಲಸ ಈ ಒಂದು ಕಷಾಯ ಮಾಡುತ್ತೆ. ಇದನ್ನು ಮನೆಯಲ್ಲಿ ಮಾಡಿ ಇದರ ಉಪಯೋಗವನ್ನು ತೆಗೆದುಕೊಳ್ಳಿ. ವೀಕ್ಷಕರೇ, ಇವತ್ತು ನಾವು ತಿಳಿಸಿದಂಥ ಈ ಒಂದು ತುಳಸಿ ಎಲೆ, ಶುಂಠಿ ಪುಡಿ ಮತ್ತು ಅದಲ್ಲದೆ ಅಳವಿ, ಜೇನುತುಪ್ಪ ಹಾಗೂ ಈ ಬಜೆಯನ್ನು ಹಾಕಿ ಮಾಡಿದಂಥ ಕಷಾಯ ಈಗ ಸಿದ್ಧವಾಗಿದೆ. ಪಾರ್ಶ್ವವಾಯು ಸಮಸ್ಯೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಅಳವಿ, ಜೇನುತುಪ್ಪ, ತುಳಸಿ ಎಲೆ, ಬಜೆ ಮತ್ತು ಒಣಶುಂಠಿ ಪುಡಿ. ತಯಾರಿಸುವ ವಿಧಾನ: ಕಾದ ಪಾತ್ರೆಗೆ ನೀರು, ಬಜೆ, ಒಣಶುಂಠಿ ಪುಡಿ, ತುಳಸಿ ಎಲೆ, ಜೇನುತುಪ್ಪವನ್ನು ಹಾಕಿ ಕಾಯಿಸಿ ಶೋಧಿಸಿಕೊಂಡು ಇದಕ್ಕೆ ಅಳವಿಯನ್ನು ಬೆರೆಸಿಕೊಂಡರೆ ಪಾರ್ಶ್ವವಾಯು ಸಮಸ್ಯೆಗೆ ಮನೆ ಔಷಧ ಸಿದ್ಧ. ಸ್ನೇಹಿತರೆ, ಪ್ಯಾರಾಲಿಸಿಸ್ ಸ್ಟ್ರೋಕ್ ಈ ಒಂದು ಸಮಸ್ಯೆಗೆ ಒಂದು ಸರಳವಾದ ಮನೆ ಔಷಧ ಹೇಗೆ ತಯಾರಿಸೋದು ಅಂತ ನೋಡಿದ್ವಿ. ಈಗ ಇದೇ ಸಮಸ್ಯೆಗೆ ಮತ್ತೊಂದು ಮನೆ ಔಷಧ ಇದೆ. ಅದು ಏನು, ಹೇಗೆ ತಯಾರಿಸೋದು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ ಬನ್ನಿ, ಪ್ಯಾರಾಲಿಸಿಸ್ ಸ್ಟ್ರೋಕ್ ಸಮಸ್ಯೆಗೆ ಮತ್ತೊಂದು ಮನೆ ಔಷಧನ ಹೇಗೆ ತಯಾರಿಸೋದು ಅಂತ ನೋಡೋಣ. ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಬೇವಿನ ಎಣ್ಣೆ, ನೀಲಗಿರಿ ತೈಲ, ತುಳಸಿ ಎಲೆಗಳು ಹಾಗೂ ಪಪ್ಪಾಯಿ ಎಲೆ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನ ಮಾಡೋದು ತುಂಬ ಸುಲಭ. ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. 5 ಚಮಚದಷ್ಟು ಬೇವಿನ ಎಣ್ಣೆ, 2 ಚಮಚದಷ್ಟು ನೀಲಗಿರಿ ತೈಲ, ಇದಕ್ಕೆ ಒಂದು ಚಿಕ್ಕ ಪಪ್ಪಾಯಿ ಎಲೆಯನ್ನು ಹಾಕ್ಕೊಳ್ಬೇಕು. ಈಗ ನೋಡಿ, ಈ ಥರ ಸಿದ್ಧವಾದಂಥ ತೈಲವನ್ನು ನಾವು ಒಂದು ಬಟ್ಲಿಗೆ ಹಾಕ್ಕೊಳ್ಬೇಕು. ಈ ತೈಲದಲ್ಲಿ ಏನು ಈ ಪಪ್ಪಾಯಿ ಎಲೆ ಇರುತ್ತೆ ಅದನ್ನು ನಾವು ತೆಗೆದು ಬಿಡಬೇಕು. ಬರೀ ತೈಲವನ್ನು ಮಾತ್ರ ಶೇಖರಿಸಿ ಇಟ್ಕೊಳ್ಬೇಕು. ತುಂಬ ಉಪಯುಕ್ತವಾದಂತಹ ಎಣ್ಣೆ ಇದು. ಇದನ್ನು ಯಾರಿಗೆ ಈ ಒಂದು ಪಾರ್ಶ್ವವಾಯು ಅಥವಾ ಲಕ್ವ ಅಂತ ನಾವೇನು ಹೇಳ್ತೀವಿ ಆಗಿರುತ್ತೆ, ಅವರಿಗೆ ಸರಿಯಾಗಿ ಇದನ್ನು ಮೃದುವಾಗಿ ನೀವು ಮಸಾಜ್ ಮಾಡ್ತಾ ಬಂದರೆ ತುಂಬ ಒಳ್ಳೆಯ ಒಂದು ಫಲಿತಾಂಶವನ್ನು ಇದು ತಂದುಕೊಡುತ್ತೆ. ಈ ಎಣ್ಣೆ ಈ ಥರ ನಾವು ಸೋಸ್ಕೊಂಡ ನಂತರ ಇದಕ್ಕೆ ನಾವು ತುಳಸಿ ಎಲೆಯನ್ನು ಇದಕ್ಕೆ ಹಾಕ್ಬಿಟ್ಟು 2 ರಿಂದ 3 ತುಳಸಿ ಎಲೆಯನ್ನು ಹಾಕ್ಬಿಟ್ಟು ಹಾಗೆ ಒಂದು 2 ರಿಂದ 3 ಗಂಟೆಗಳ ಕಾಲ ಹಾಗೆ ಇಡಬೇಕು. ಅದನ್ನು ನಂತರ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಈ ಬಿಸಿ ಇರುವಾಗಲೇ, ಆ ಎಣ್ಣೆ ಬಿಸಿ ಇರುವಾಗಲೇ ನಾವು ಇದನ್ನು ಈ ಥರ ಹಾಕ್ಕೊಳ್ಬೇಕು. ಈಗ ಈ ಎಣ್ಣೆ ಸಿದ್ಧವಾಗಿದೆ. ಇದನ್ನು 2 ಗಂಟೆಗಳ ಕಾಲ ಹಾಗೆ ಇಟ್ಟು ಆ ತುಳಸಿಯಲ್ಲಿರುವಂಥ ಸತ್ವಗಳು ಅದರಲ್ಲಿ ಬಂದಾಗ ನಂತರ ನೀವು ಮಸಾಜನ್ನು ಮಾಡಬೇಕಾಗತ್ತೆ. ಯಾವಾಗಲೂ ಮಸಾಜ್ ಮಾಡುವಾಗ ಮೇಲಿನಿಂದ ಕೆಳಗಡೆ ಈ ಥರ ನೀವು ಮಸಾಜನ್ನು ಮಾಡ್ಕೊಳ್ಬೇಕು. ಹೆಚ್ಚು ಅದನ್ನು ರಬ್ ಮಾಡಬಾರ್ದು. ಜಸ್ಟ್ ಮೃದುವಾಗಿ ನೀವು ಅದನ್ನು ಮಸಾಜ್ ಮಾಡೋದ್ರಿಂದ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ಪಡಿಬೋದು. ಇದನ್ನು ನೀವು 15 ರಿಂದ 20 ದಿವಸ ಮಾಡಿ ನಿಮಗೆ ಸರಿಯಾದ ನಂತರ ಮತ್ತೆ ಇದನ್ನು ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಬಂದರೆ ಕ್ರಮೇಣವಾಗಿ ಇದು ಸಂಪೂರ್ಣವಾಗಿ ನಿಮಗೆ ಏನು ಈ ಒಂದು ಲಕ್ವಾದ ತೊಂದರೆ ಇರುತ್ತೆ ಇದು ಸಂಪೂರ್ಣವಾಗಿ ಹೊರಟು ಹೋಗುತ್ತೆ. ಇದನ್ನು ಮಾಡಿ ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಬೋದು. ಮತ್ತು ಅದಲ್ಲದೆ ಇವತ್ತು ಈ ಪಪ್ಪಾಯಿ ಎಲೆಯನ್ನು ಹಾಕಿರೋದ್ರಿಂದ ಇದರಲ್ಲಿ ಆ ಒಂದು ಶಕ್ತಿ ಅಂದರೆ ಐರನ್ ಮತ್ತು ಮ್ಯಾಗ್ನೇಷಿಯಂ ಎರಡೂ ಹೆಚ್ಚು ಇರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಕೂಡ ಒಂದು ಹೆಚ್ಚಿನ ರೂಪದಲ್ಲಿ ನೈಟ್ರೋಜನ್ ಯುಕ್ತವಾಗಿರುವಂಥ ಈ ಒಂದು ಎಲೆ ಅಷ್ಟು ತುಂಬ ಒಳ್ಳೆಯ ರಿಸಲ್ಟ್ಸನ್ನು ತಂದು ಕೊಡುತ್ತೆ. ಯಾವುದೇ ರೀತಿಯ ಮೈ ಮೇಲೆ ಕಲೆಗಳನ್ನು ಆಗಲಾರ್ದ ಹಾಗೆ ನೋಡ್ಕೊಳುತ್ತೆ. ಅದಲ್ಲದೆ ಎಲ್ಲಿ ಆ ಭಾಗದಲ್ಲಿ ನೋವು ಜಾಸ್ತಿ ಇರುತ್ತೆ, ಅದಲ್ಲದೆ ಎಲ್ಲಿ ಸ್ವಾಧೀನ ತಪ್ಪೋಗಿರುತ್ತೆ ಅಲ್ಲಿ ಕೂಡ ಕೈಗಳಿಗೆ ತುಂಬ ಉತ್ತಮವಾದಂಥ ಒಂದು ನವಚೇತನ ಒಂದು ಶಕ್ತಿಯನ್ನು ಕೊಡುವಂಥ ಕೆಲಸ ಈ ಪಪ್ಪಾಯಿ ಎಲೆ ಮಾಡುತ್ತೆ. ವೀಕ್ಷಕರೇ, ಇದನ್ನು ಮಾಡಿ
ನಿಮ್ಮ ತಂದೆ ತಾಯಿಗಳಿಗೆ ಆಗಿರ್ಬೋದು ಅಥವಾ ಮಧ್ಯವಯಸ್ಸಲ್ಲಿ ಆಗಿರುವಂಥ ಯುವಕರಿಗೇ ಆಗಿರ್ಬೋದು, ಒಂದು ಪಾರ್ಶ್ವವಾಯು ಆಗಿರ್ಬೋದು, ಅವರಿಗೆ ಇದು ತುಂಬ ಉತ್ತಮವಾದಂಥ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮುಂಚೆ ಹೇಳಿದ ಹಾಗೆ ಬ್ಲಡ್ ಪ್ರೆಷರ್ ಇದ್ದವ್ರಿಗೆ, ಸ್ವಲ್ಪ ಹೈಪರ್ ಟೆನ್ಷನ್ ಇದ್ದವ್ರಿಗೆ ಇದು ತುಂಬ ಉಪಯುಕ್ತವಾದಂಥದ್ದು. ಆದಷ್ಟು ಬಿ ಪಿ ಇದ್ದವರು ತಮ್ಮ ಒಂದು ಏನು ಆ ಒಂದು ಹೈಪರ್ ಟೆನ್ಷನ್ ಇದೆ ಅದನ್ನು ಕಡಿಮೆ ಮಾಡ್ಕೊಳ್ಬೇಕು. ತದನಂತರ ಇಂಥ ಒಂದು ತೈಲವನ್ನು ಹಚ್ಚಿದಾಗ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ನೀವು ಪಡ್ಕೊಳ್ಬೋದು. ವೀಕ್ಷಕರೇ, ಇದನ್ನು ಮಾಡಿ ಮನೆಯಲ್ಲಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಪಾರ್ಶ್ವವಾಯು ಸಮಸ್ಯೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ತುಳಸಿ ಎಲೆ, ಪಪ್ಪಾಯಿ ಎಲೆ, ಬೇವಿನ ಎಣ್ಣೆ ಹಾಗೂ ನೀಲಗಿರಿ ಎಣ್ಣೆ. ತಯಾರಿಸುವ ವಿಧಾನ: ಕಾದ ಪಾತ್ರೆಗೆ ಬೇವಿನ ಎಣ್ಣೆ, ನೀಲಗಿರಿ ತೈಲ ಮತ್ತು ಪಪ್ಪಾಯಿ ಎಲೆಯನ್ನು ಹಾಕಿ ಕಾಯಿಸಿ ಒಂದು ಬಟ್ಟಲಿಗೆ ಹಾಕಿಕೊಂಡು ನಂತರ ತುಳಸಿ ಎಲೆ ಬೆರೆಸಿದರೆ ಪಾರ್ಶ್ವವಾಯು ಸಮಸ್ಯೆಗೆ ಮನೆ ಔಷಧ ಸಿದ್ಧ.